ಸರ್. ನಮಸ್ಕಾರ ರವಿ, ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಆ ಭಾಗ್ಯ ನಮಗೆ ಎಲ್ಲಿಂದ ಬರಬೇಕಪ್ಪ, ನಮಗೆ ಎಲ್ಲಿಂದ ಬರಬೇಕು? ದೇವರು ಶ್ರೀ ಸಂಪತ್ತು ಎಲ್ಲವನ್ನು ಕೊಟ್ಟಿದ್ದಾನೆ, ನೆಮ್ಮದಿ ಮಾತ್ರ ಕಸಿದುಕೊಂಡಿದ್ದಾನೆ. ಸತ್ತ ಹೋಗಬೇಕಾದರೂ ಬದುಕಿ ಬಾಳುತ್ತಿದ್ದೆಪ್ಪ. ರವಿ, ಕುರುಡನಿಗೆ 2 ಕಣ್ಣು ಕೊಟ್ಟಂತೆ ರವಿ ದೇವರಾಗಿ ಬಂದು ನನ್ನ ಮಗಳ ಬಾಳಿಗೆ ಕಣ್ಣಾಗಿ ನಿಂತೆ ರವಿ, ಕಣ್ಣಾಗಿ ನಿಂತೆ. ಯಾವ ಜನ್ಮದಲ್ಲಿ ಮರಿಲ್ಲ. ಎಂತ ಮಾತಾಡ್ತಾ ಇದ್ದೀರಾ ಯಜಮಾನ್ರಿ? ದೊಡ್ಡ ಬಾಯಿಂದ ಇಂಥ ಮಾತು ಬರಬೇಕೆ? ನಾನೇ ಉಪಕಾರ ಮಾಡಿದ್ರೆ ನಿಮಗೆ ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೀನಿ. ಹೆಣ್ಣಿಗೆ ಹುಟ್ಟು ಜಾತಿ ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡಲಾರದು. ಆ ಹೆಣ್ಣಿನ ಬದುಕು ಬದಲಾಗಬಾರದಂತೆ ನನ್ನ ಮನ ಕರಗಿ ನಾನೇ ದಾರಿ ಎರೆದಿರುವೆ. ಇಷ್ಟೇ ಉಪಕಾರ ಈಗಿನ ಕಾಲದಲ್ಲಿ ಯಾರು ಮಾಡಲಾರಪ್ಪ, ಯಾರು ಮಾಡಲು. ನೀನು ಈಗ ತಾನೇ ಬೆಂಗಳೂರಿನಿಂದ ಬಂದಂತೆ ಕಾಣುತ್ತದೆ. ನೀನು ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ನಾನು ಆಮೇಲೆ ಬಂದು ಸರ್. ಈಗ ನಿನ್ನ ಮಗಳು ಇದೇ ಊರಲ್ಲಿದ್ದಾಳೆ? ಇಲ್ಲೇ ಇದ್ದಾಳಪ್ಪ. ಭಾರತಿ, ಬಾ ಇಲ್ಲಿ. ರವಿ, ಇವಳು ನನ್ನ ಮಗಳು ಭಾರತಿ. ನಮಸ್ತೆ ಸರ್. ನಿಮ್ಮ ಮಗಳೊಂದಿಗೆ ನಾನು 2 ಮಾತನಾಡಬೇಕು, ಅವಕಾಶ ಕೊಡ್ತೀರಾ? ಧಾರಾಳವಾಗಿ ಮಾತಾಡಿರಿ, ಧಾರಾಳವಾಗಿ ಮಾತಾಡಿ, ಸಂಕೋಚ ಬೇಕೆ. ಭಾರತಿ, ನೀನು ಆಮೇಲೆ ಮನೆಗೆ ಬಂದು ಬಿಡಮ್ಮ, ನಾನು ಬಂದು. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಮಲ್ಲಿಕಾರ್ಜುನ ಇಷ್ಟೊಂದು ಅನ್ಯಾಯ ಮಾಡಬಾರದಾಗಿತ್ತು. ಮಲ್ಲಿಕಾರ್ಜುನ ಅನ್ಯಾಯ ಮಾಡಿದರು. ನೀವು ಧೈರ್ಯದಿಂದ 2ನೇ ಮದುವೆಗೆ ಒಪ್ಪಿರೋದು ಸಂತೋಷದ ವಿಷಯ. ನಾನು ಆತ್ಮ ಸಾಕ್ಷಿಯಿಂದ ನಿಮ್ಮನ್ನು ಪ್ರೀತಿಯಿಂದ ಮದುವೆ ಆಗಲು ಸಿದ್ಧರಾಗಿದ್ದೀನಿ. ಆದರೆ ನನ್ನೊಂದು ಪ್ರಾರ್ಥನೆ ಕೇಳಬಹುದಾ ಭಾರತಿ? ರವಿ, ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಮನಸಾರೆ ಪ್ರಾಮಾಣಿಕತೆಯಿಂದ ಉತ್ತರ ಕೊಡ್ತೇನೆ. ಅದೇನ್ ಕೇಳಬೇಕು ಅಂತ ಮಾಡಿದ್ರು ಕೇಳಿ. ನೋಡ ಭಾರತಿ, ನನ್ನ ಜೊತೆಯಾಗಿ ಮದುವೆ ಆಗೋದಕ್ಕೆ ನೀವು ಒಪ್ಪಿಗೆ ನೀಡಿದ್ದೀರಿ. ಆದ್ರೆ ನಿಮ್ಮ ಮನಸಾರೆ ಒಪ್ಪಿಗೆ ನೀಡಿದ್ದೀರೋ ಅಥವಾ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮನೆದು, ಇಲ್ಲವೇ ನಮ್ಮ ಬಾಳ ಸಂಗಾತಿಗೆ ಒಬ್ಬ ಗಂಡಿರಬೇಕೆಂಬ ಆಶೆಯಿಂದ ಮದುವೆ ಆಗುತ್ತಿದ್ರು? ದಯವಿಟ್ಟು ನೀವು ನಿರ್ವಾದಿಂದ ಹೇಳಿ. ರವಿ, ನಾನು ಈ ಸಮಾಜಕ್ಕೆ ಅಂಜಿಯಾಗಿಯೋ ಅಥವಾ ನನ್ನ ತಂದೆಯ ಒತ್ತಾಯಕ್ಕಾಗಿಯೋ ಈ ಮದುವೆಯನ್ನ ಮಾಡ್ಕೊಳ್ತಾ ಇಲ್ಲ. ನಾನು ಒಬ್ಳು ಗೃಹಿಣಿ ಆಗಿರ್ಬೇಕು, ನನ್ನನ್ನ ಪ್ರೀತಿ ಮಾಡುವ ಗಂಡ ಇರಬೇಕು, ನನ್ನ ಬದುಕು ಬಂಗಾರವಾಗಿರ್ಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡು ಈ ಮದುವೆಗೆ ಸಿದ್ಧಳಾಗಿದ್ದೀನಿ. ನಿಮ್ಮ ಮಾತೇನೋ ನಿಜ. ಮದುವೆಕ್ಕಿಂತ ಮುಂಚೆ ನಿಮ್ಮ ಮನದಲ್ಲಿ ಏನಾದರೂ ಆಸೆ ಇದ್ದರೆ ನನ್ನ ಮುಂದೆ ಇವತ್ತು ಹೇಳಿಬಿಡಿ. ಏಕೆಂದರೆ ನನ್ನ ನಿಜ ಜೀವನದಲ್ಲಿ ಮದುವೆ ಆಗಬೇಕಂತ ಸಾಕಷ್ಟು ಹುಡುಗಿಯರು ಪ್ರೀತಿ ಮಾಡಿದ್ದೆ. ಎಲ್ಲರೂ ನನ್ನನ್ನು ಮೋಸ ಮಾಡಿ ತೊರೆದು ಹೋದರು. ಕೊನೆಯ ಪಕ್ಷದಲ್ಲಿ ನೀವು ಸಿಕ್ಕಿದ್ರಿ. ನನ್ನ ಭಾಗ್ಯ ಅಂತ ತಿಳಿದು ನಿಮ್ಗೆ ಕೊರಳಿಗೆ ತಾಳಿ ಕಟ್ಟಿದ್ದೀನಿ. ಮದುವೆ ಆದ್ಮೇಲೆ ಅಕಸ್ಮಾತ್ ನೀವು ನನ್ನನ್ನು ಪ್ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಹೃದಯ ಚಿತ್ರ ಚಿತ್ರವಾಗಿ ಸತ್ತು ಹೋಗ್ತೀನಿ ಭಾರತಿ, ಸತ್ತು ಹೋಗ್ತೀನಿ. ನಿಜ ಭಾರತಿ, ಹೆಣ್ಣಿನ ವಿಷಯದಲ್ಲಿ ನಾನು ಕೊನೆಯ ಹಂತದಲ್ಲಿ ನಿಂತಿದ್ದೀನಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮಾನಸಿಕವಾಗಿ ನೋವು ನಾನೇ ನುಗ್ಗುತ್ತಾ ಇದ್ದೀನಿ. ಏಕೆಂದ್ರೆ ಕೈ ಹಿಡಿದು ಹೆಂಡತಿಯಾಗಿ ಬರೋ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ನಾನು ಕೂಡ ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ವಿಧವೆಯ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗೋದಕ್ಕೆ ಬಂದಿದ್ದೀರಿ ಅಂದಮೇಲೆ ನೀವು ನನ್ನ ಪಾಲಿಗೆ ದೇವರಿದ್ದ ಹಾಗೆ. ಇನ್ನು ಮುಂದೆ ಕನಸಿನಲ್ಲಿ ಕೂಡ ನಿಮ್ಮನ್ನ ಬಿಟ್ಟು ನಾನು ಯಾರನ್ನೂ ನೆನೆಯುವುದಿಲ್ಲ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವೇ ನನ್ನ ಪಾಲಿನ ದೇವರು.
ತುಂಬಾ ಬ್ಯಾಗ್ ಬರ್ತಿ ಬರುತ್ತೇನೆ. ರವಿ ತುಂಬಾ ಸೂಕ್ಷ್ಮ ಮನಸ್ಸಿನಲ್ಲಿ ಹೆಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಂಥವ್ರು ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ.